ನೋಡಿ, ನಾನು ಆನಗೋಡಿನ ರೈಲ್ವೆ ಸ್ಟೇಷನಲ್ಲಿ ಟ್ರೈನ್ನ ವೆಯ್ಟ್ ಮಾಡ್ತೀನಿ. ಟ್ರೈನಿಗೋಸ್ಕರ ಅಂದರೆ ರೈಲಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಇಲ್ಲಿಂದ ನಾನು ದಾವಣಗೆರೆಗೆ ಹೋಗ್ತಿದ್ದೀನಿ ಟ್ರೈನಲ್ಲಿ, ಅದಕ್ಕೆ ವೆಯ್ಟ್ ಮಾಡ್ತಿದ್ದೀನಿ. ಆನಗೋಡು ರೈಲ್ವೆ ಸ್ಟೇಷನ್ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ ರೀ. ನೋಡಿ, ಇನ್ನೂ ವರ್ಕ್ ನಡೀತಾ ಇದೆ. ನಾನಿದ್ದೀನಿ ಇವಾಗ ನಮ್ಮ ಆನಗೋಡಿನ ರೈಲ್ವೆ ಸ್ಟೇಷನಲ್ಲಿ. ನೋಡಿ, ನಾನು ಆ ಕಡೆಯಿಂದ ಈ ಹೊಳಲ್ಕೆರೆ ಹೋಗೋ ದಾರಿಲಿ ಈ ಕಡೆ ಬಂದೆ. ನೋಡಿರಿ, ಆನಗೋಡಿನ ರೈಲ್ವೆ ಅಂಡರ್ ಬ್ರಿಡ್ಜು ಓಪನ್ ಆಗಿಬಿಟ್ಟಿದೆ. ಅಂದರೆ ತುಂಬ ದಿನಗಳಾಯಿತು ಓಪನ್ ಆಗಿ ಅಂತ ಹೇಳ್ತಿದ್ದಾರೆ. ನಾನು ಇವತ್ತು ಬಂದು ನೋಡಿದೆ ಇದನ್ನು. ಈ ಕಡೆ ನೋಡ್ಬೋದು ನೀವು, ಅಲ್ಲಿ ರೈಲ್ವೆ ಸ್ಟೇಷನ್ನು. ಇದು ಆನಗೋಡಿನ ರೈಲ್ವೆ ಸ್ಟೇಷನ್ನು. ನೋಡಿ, ಈ ಕಡೆ ಎಲ್ಲ ಅಲ್ಲಿ ಹೋಗೋಕ್ಕಾಗಲ್ಲ ಇವಾಗ, ಆ ಕಡೆ ಈ ಕಡೆಗೆ. ಎಲ್ಲಿಂದ ದಾರಿ ಮಾಡಿದ್ರೆ ಗೊತ್ತಿಲ್ಲ ರೈಲ್ವೆ ಸ್ಟೇಷನ್ಗೆ. ಅಲ್ಲಿ ನೋಡೋಣ ಮುಂದೆ ಹೋಗಿ ಎಲ್ಲರೇ ರೈಲ್ವೆ ಸ್ಟೇಷನ್ಗೆ ದಾರಿ ಮಾಡಿದ್ರಂತ. ನೋಡಿ, ನಾನು ಆ ಕಡೆಯಿಂದ ಈ ಹೊಳಲ್ಕೆರೆ ಹೋಗೋ ದಾರಿಲಿ ಈ ಕಡೆ ಬಂದೆ. ಇಲ್ಲಿ ನೋಡಿ, ಈ ಕಡೆ ದಾರಿ ಇದೆ, ನೋಡೋಣ ಅಲ್ಲಿ ಹೋಗಿ. ಈಗ ಸಂಜೆ ಆಗಿಬಿಟ್ಟಿದೆ 6:30. ನೋಡೋಣ ಏನೆಲ್ಲಿದೆ ಅಂತ ಅಲ್ಲಿ. ನೋಡಿ, ಆಲ್ರೆಡಿ ಎಲ್ಲ ಕರೆಕ್ಟಾಗಿಬಿಟ್ಟಿದೆ. ಇಲ್ಲೆಲ್ಲ ಕೇಬಲ್ಸ್ ಎಲ್ಲ ಹಾಕಿದ್ದಾರೆ. ಎಲ್ಲ ಪವರ್ ಸಪ್ಲೈ ಮಾಡಬೇಕಲ್ವ ಇದಕ್ಕೆಲ್ಲ, ಅದಕ್ಕೆ ಕೇಬಲ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಮೇಲೆ ನೋಡಿ, ಅಲ್ಲಿ ಲೈಟಿಂಗ್ ಕಂಬ ಎಲ್ಲ ಹಾಕ್ಬಿಟ್ಟವೆ. ಮತ್ತು ಬೋರ್ಡು ಕೂಡ ಇದೆ ನೋಡಿ. ನೋಡಿ ಅಲ್ಲಿ ಬೋರ್ಡು ಕೂಡ ಇದೆ. ಇದು ಎಲ್ಲ ರೈಲ್ವೆ ಸ್ಟೇಷನ್ನೇ. ಇದು ಫುಲ್ಲು ಇಷ್ಟುದ್ದ ಫುಲ್ಲು ರೈಲ್ವೆ ಸ್ಟೇಷನ್ನು. ಅಲ್ಲಿಗೆ ಹೋಗೋಣ ಇವಾಗ. ನೋಡಿ, ಇವಾಗ ನಾನು ಆನಗೋಡಿನ ರೈಲ್ವೆ ಸ್ಟೇಷನಲ್ಲಿದ್ದೀನಿ. ಇದು ಸಂಪೂರ್ಣಗೊಂಡಿದೆ. ಆಲ್ರೆಡಿ ಒಂದು 80% ಸಂಪೂರ್ಣವಾಗಿದೆ. ನೋಡಿದರೆ ಆಶ್ಚರ್ಯ ಆಗುತ್ತೆ. ನನಗಂತೂ ತುಂಬ ಖುಷಿ ಆಗ್ತಿದೆ. ಈ ಸಂಜೆ ನಾನು ಬಂದೆ, ಡೈರೆಕ್ಟ್ಲಿ ಬೆಂಗಳೂರಿಂದ ಬಂದೆ, ಇಲ್ಲೇ ವಿಡಿಯೋ ಮಾಡ್ತಿದ್ದೀನಿ. ನೋಡೋಣ ಹೇಗಿದೆ ಅಂತ ರೈಲ್ವೆ ಸ್ಟೇಷನ್ ಎಲ್ಲ. ನೋಡಿ, ಇನ್ನೂ ವರ್ಕ್ ನಡೀತಾ ಇದೆ. ನಾನಿದ್ದೀನಿ ಇವಾಗ ನಮ್ಮ ಆನಗೋಡಿನ ರೈಲ್ವೆ ಸ್ಟೇಷನಲ್ಲಿ. ನೋಡಿ, ಎಲ್ಲ ಪ್ಲಾಟ್ಫಾರ್ಮ್ಸು ಎಲ್ಲ ಆಗಿಬಿಟ್ಟಿದೆ. ಅದೇ ರೈಲ್ವೆ ಸ್ಟೇಷನ್ ಮೇನು. ಇಲ್ಲಿ ನೋಡೋಣ, ಅಲ್ಲೆಲ್ಲ ನೋಡಿ ಬ್ರಿಡ್ಜಿಂದೆಲ್ಲ ಎಲ್ಲ ಕಾಮಗಾರಿ ನಡೀತಾ ಇದೆ ಇನ್ನೂ ಕೂಡ. ಸೂಪರ್. ನೋಡಿ, ಇದೇ ರೈಲ್ವೆ ಸ್ಟೇಷನ್. ಇದು ಸೆಕೆಂಡ್ ಪ್ಲಾಟ್ಫಾರ್ಮ್ ಅನಿಸುತ್ತೆ. ಆಲ್ರೆಡಿ ಬೋರ್ಡು ಕೂಡ ಹಾಕ್ಬಿಟ್ಟವ್ರು ನೋಡಿ ಇಲ್ಲಿ. ನೋಡಿ, ಬೋರ್ಡ್ ಹಾಕಿದ್ದಾರೆ ನೋಡಿ ಇಲ್ಲಿ, ಆನಗೋಡು ರೈಲ್ವೆ ಸ್ಟೇಷನ್ ಅಂತ. ಇದು ಕತ್ಲಾಗಿದೆ ಇವಾಗ, ಫುಲ್ ಸಂಜೆ ಆಗಿಬಿಡ್ತು. 7 ಗಂಟೆ ಆಗ್ತಾ ಬಂತು. 6:45 ಆಗಿದೆ. ಅದಕ್ಕೆ ಸರಿಯಾಗಿ ಕಾಣಿಸ್ತಿಲ್ಲ. ನಾನು ಇನ್ನೊಂದು ಸರಿ ಇಲ್ಲಿ ವಿಡಿಯೋ ಮಾಡ್ತೀನಿ ಈ ಸಂಜೆ. ಅಂದರೆ ನಿಮಗೆ ಅಪ್ಡೇಟ್ ಕೊಡಬೇಕಲ್ವ, ತುಂಬ ದಿನಗಳಾಯಿತು, ಅದಕ್ಕೋಸ್ಕರ ಅಪ್ಡೇಟ್ ಕೊಡ್ತಿದ್ದೀನಿ. ನೋಡಿ, ರೈಲ್ವೆ ಸ್ಟೇಷನ್, ಮೇನ್ ರೈಲ್ವೆ ಸ್ಟೇಷನ್. ಅದು ಫಸ್ಟ್ ಪ್ಲಾಟ್ಫಾರ್ಮು, ಇದು ಸೆಕೆಂಡ್ ಪ್ಲಾಟ್ಫಾರ್ಮು. 2 ಪ್ಲಾಟ್ಫಾರ್ಮ್ ಆಗ್ತವೆ, ನೋಡ್ಬೋದು ನೀವು. ತುಂಬಾ ಉದ್ದವಾಗಿದೆ, ತುಂಬ ದೊಡ್ಡದಾಗಿ ಕಾಣಿಸುತ್ತೆ ರೈಲ್ವೆ ಸ್ಟೇಷನ್ ನೋಡೋಕ್ಕೆ. ಅಂದರೆ ಹಳ್ಳಿ ರೈಲ್ವೆ ಸ್ಟೇಷನ್ ಅಲ್ವಾ, ಹಿಂಗೆ ಚಿಕ್ಕದಾಗಿ ಹಿಂಗಿರುತ್ತೆ. ನೋಡ್ಬೋದು ನೀವು. ಆ ಕಡೆ ಈ ಕಡೆ ಓಡಾಡಲಿಕ್ಕೆ, ಮತ್ತು ಬೈಕು ಕೂಡ ಹೋಗ್ಬೋದು ಇದರಲ್ಲಿ. ಮೆಟ್ಲಲ್ಲಿ ಹತ್ಬೋದು ಅಥವಾ ಬೈಕಲ್ಲಿ ಕೂಡ ಹೋಗ್ಬೋದು. ಹಾಗೆ ಮಾಡ್ತಾಯಿದ್ದಾರೆ ಇದರಲ್ಲಿ. ವೆಹಿಕಲ್ ಕೂಡ, ಬೈಕು ಹೋಗ್ತಾವೆ ಆ ಕಡೆ ಈ ಕಡೆ. ಮತ್ತು ಇದಕ್ಕೆ ಕರೆಕ್ಟಾಗಿ ಎಲ್ಲಿ ರೈಲ್ವೆ ಸ್ಟೇಷನ್ಗೆ ಎಲ್ಲಿ ದಾರಿ ಅಂತ ಏನೋ ಗೊತ್ತಿಲ್ಲ. ನಾನು ಈ ಕಡೆಯಿಂದ ಬಂದೆ, ಅಲ್ಲಿ ರೈಲ್ವೆ ಸ್ಟೇಷನ್ಗೆ ಇದೇ ದಾರಿನ ಅಥವಾ ಬೇರೆ ದಾರಿನ ನನಗಂತೂ ಗೊತ್ತಿಲ್ಲ. ನಾನು ಇನ್ನು ಡೇ ಹೊತ್ತಿನಲ್ಲಿ ನಾನು ವಿಡಿಯೋ ಮಾಡ್ತೀನಿ ಇದನ್ನೆಲ್ಲ. ನೋಡಿ, ಇವತ್ತಿನ ಹೊಸ ಅಪ್ಡೇಟು ನಮ್ಮ ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಒಂದು ರೈಲ್ವೆ ಹೊಸ ಮಾರ್ಗದ ಅಪ್ಡೇಟ್ ಆಗಿದೆ. ಇದು ಕತ್ಲಾಗಿದೆ, ಅಷ್ಟೊಂದು ಏನೂ ಕಾಣಿಸ್ತಿಲ್ಲ. ನೋಡಿ, ಕೆಲಸ ಇನ್ನೂ ಮಾಡ್ತಾ ಇದ್ದಾರೆ. ಇನ್ನು ಎಲ್ಲ ಪವರ್ ಸಪ್ಲೈ ಆಗಲಿ, ಎಲೆಕ್ಟ್ರಿಫಿಕೇಷನ್ ಅದನ್ನೆಲ್ಲದು ಕೂಡ ಮಾಡ್ತಿದ್ದಾರೆ. ಇನ್ನೂ ಕೂಡ ಇಲ್ಲಿ ಹಳಿ ಹಾಕ್ಬೇಕು. ನೋಡಿ, ಇದು ಹಳಿ ಹಾಕ್ಬೇಕು. ಇನ್ನೂ ಹಾಕಿಲ್ಲ. ಆ ಕಡೆ ಎಲ್ಲ ಹಾಕಿದ್ದಾರೆ, ಸೆಂಟ್ರಲ್ ಹಾಕಿದ್ದಾರೆ. ಮತ್ತು ಫಸ್ಟ್ ಪ್ಲಾಟ್ಫಾರ್ಮ್ದು ಹಾಕಿದ್ದಾರೆ. ಅದೇನೋ ಲೂಪ್ ಲೈನ್, ಅದು ಓಕೆ, ಲೂಪ್ ಲೈನೋ ಏನೋ ಅದು. ನೋಡಿ, ಅಲ್ಲೆಲ್ಲ ಸಾರ್ಡ್ರ್ ಮಾಡ್ತಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಎಲ್ಲೋ ಮಳೆ ಬರ್ತಿದೆ, ಸ್ಮೆಲ್ ಬರ್ತಿದೆ, ಮಳೆ ಬರೋ ಸ್ಮೆಲ್ಲು. ಮೇ ಬಿ ಎಲ್ಲೋ ಬರ್ತಿದೆ, ಗಾಳಿ ಬೀಸ್ತಾ ಇದೆ. ನಾನಿದ್ದೀನಿ ಇವತ್ತು ಆನಗೋಡಿನ ಹೊಸ ರೈಲ್ವೆ ಸ್ಟೇಷನಲ್ಲಿ. ನಮ್ಮ ತುಮಕೂರು, ಚಿತ್ರದುರ್ಗ, ದಾವಣಗೆರೆಯ ಹೊಸ ರೈಲ್ವೆ ಮಾರ್ಗ ಏನಿದೆ ಅದರಲ್ಲಿ ಹೊಸ ರೈಲ್ವೆ ಸ್ಟೇಷನ್
ಆನುಗೋಡಿನ ರೈಲ್ವೆ ಸ್ಟೇಷನಲ್ಲಿ ನಾನಿದ್ದೀನಿ. ನೋಡ್ಬೋದು ನೀವು ರೈಲ್ವೆ ಸ್ಟೇಷನ್ನ. ನಾನು ತೋರಿಸ್ಕೊಳ್ತಾ ಹೋಗ್ತೀನಿ. ಈ ಸಂಜೆ ಆಗಿದೆ, ಆಲ್ರೆಡಿ 6:30 6:45 ಆಗಿದೆ. ಇದರಲ್ಲಿ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ ಹೇಳ್ಬಿಟ್ಟು. ಬನ್ನಿ ನೋಡೋಣ. ವಾವ್ ಆನಗೋಡು ರೈಲ್ವೆ ಸ್ಟೇಷನ್ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ ರೀ. ಯಾಕಂದರೆ ನಮ್ಮ ಊರು ಹತ್ರನೇ ಇರೋದು, ಕೇವಲ 5 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಇಲ್ಲಿಗೆ. ಇಲ್ಲಿ ಇಷ್ಟು ಹತ್ರದಿಂದ ರೈಲ್ವೆ ಸ್ಟೇಷನ್ ಇರೋದು ನಮಗಂತೂ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ಈ ಒಂದು ರೈಲ್ವೆ ಸ್ಟೇಷನ್ ಏನಾದರೂ ನೋಡಿ, ಈ ಒಂದು ರೈಲ್ವೆ ಸ್ಟೇಷನಿಂದ ಎಷ್ಟೊಂದು ಜನಗಳ ಜೀವನ ಚೇಂಜ್ ಆಗುತ್ತೆ ಗೊತ್ತಾ. ಮತ್ತು ನಾವು ರಾಜಧಾನಿಯಾದ ಬೆಂಗಳೂರಿಗೆ ಕೂಡ ತುಂಬಾ ಬೇಗನೆ ಹೋಗ್ಬೋದು. ಮತ್ತು ಇಲ್ಲಿ ಹಳ್ಳೀಲಿ ಅಂದರೆ ಬಸ್ ಸಂಪರ್ಕ ಇಲ್ಲದಂತಹ ಜಾಗದಲ್ಲಿ ಕೂಡ ಈ ರೈಲ್ವೆ ಮಾರ್ಗ ಹೋಗಿದೆ. ರೈಲ್ವೆ ಸ್ಟೇಷನ್ ಕೂಡ ಆಗ್ತಾಯಿದೆ. ತುಂಬಾ ಖುಷಿಯಾಗುತ್ತೆ ನನಗಂತೂ ಈ ರೈಲ್ವೆ ಮಾರ್ಗ ನೋಡಿದ್ರೆ. ಅಂದರೆ ಅಯ್ಯೋ, ಹೀಗೆ ರೈಲ್ವೆ ಸ್ಟೇಷನ್ ಆಗಿಬಿಡ್ತು ಅನ್ನೋ ಫೀಲ್ ಆಗ್ತಿದೆ ನಿಜವಾಗ್ಲೂ. ನೋಡ್ತಿದ್ರೆ ನೋಡಿ, ಲೈಟಿಂಗ್ ಕಂಬಗಳು ಎಲ್ಲ ಹಾಕ್ಬಿಟ್ಟಿದ್ದಾರೆ. ಆ ಕಡೆ ನೋಡ್ಬೋದು ನೀವು. ಬ್ಯೂಟಿಫುಲ್. ಓಕೆ, ಈ ವಿಡಿಯೋನ ಇಲ್ಲಿ ಮುಗಿಸೋಣ. ನೆಕ್ಸ್ಟು ಡೇ ಹೊತ್ತಿನಲ್ಲಿ ನಾನು ಇಲ್ಲಿ ವಿಡಿಯೋ ಮಾಡ್ತೀನಿ ಏನೆಲ್ಲ ಆಗಿದೆ, ಏನೆಲ್ಲ ಕಾಮಗಾರಿ ಆಗಿದೆ ಅಂತ. ಇವಾಗ ಟೈಮ್ ಆಗಿಬಿಟ್ಟಿದೆ. ನಾನು ಮನೆಗೆ ಹೋಗೋ ದಾರಿಲೇ ಇಲ್ಲಿ ಕಾಣ್ತಲ್ಲ, ಅದಕ್ಕೆ ಒಂದು ವಿಡಿಯೋ ಮಾಡಿಬಿಡೋಣ ಅಂತ ಮಾಡಿದೆ. ನಾನು ಡೇ ಹೊತ್ತಲ್ಲಿ ಮಾಡಿಬಿಟ್ಟು ಇನ್ನೊಂದು ವಿಡಿಯೋ ಹಾಕ್ತೀನಿ. ಓಕೆ, ಬಾಯ್.